ಈ ಜೀವ ನಿನಗಾಗಿ ಮುಂದುವರೆದ ಭಾಗ 117. ಬಸ್ಸಿನಲ್ಲಿ ಆದ ಇನ್ಸಿಡೆಂಟಿನಿಂದ ಹೆದರಿದ ಆದ್ಯ ಅರ್ಜುನನ ಭುಜಕ್ಕೆ ಹೊರಗೆ ಅಳತೊಡಗಿದಳು. ಬಸ್ಸಲ್ಲಿ ಎಲ್ಲರೂ ಇದ್ದುದರಿಂದ ಸ್ವಲ್ಪ ಮುಜುಗರಕ್ಕೆ ಒಳಗಾದವನು, ಅಳ್ಬೇಡ, ನಾನಿದ್ದೀನಲ್ವಾ, ಎಲ್ಲರೂ ನಮ್ಮ ಕಡೆಗೇನೆ ನೋಡ್ತಾ ಇದ್ದಾರೆ ಅಂತವನು ಹೇಳಿದಾಗ ಅವಳು ಅವನಿಂದ ದೂರ ಸರಿದಳು. ಇದನ್ನು ನೋಡಿದ ಅವನು ಭಾವುಕನಾಗಿ ಅವಳ ಕೈ ಹಿಡಿದು, ಭಯ ಪಡ್ಕೋಬೇಡ, ನಾನಿರುವಾಗ ನಿಂಗೆ ಏನೂ ಆಗಕ್ಕೆ ಬಿಡಲ್ಲ, ಸ್ವಲ್ಪ ಧೈರ್ಯ ತಂದ್ಕೋಬೇಕು, ನೀನು ಯಾವಾಗಲೂ ಹೆದರ್ಪುಕ್ಲಿ ಥರ ಇದ್ದರೆ ಕಷ್ಟ ಆಗ್ಬಿಡುತ್ತೆ. ಅವನ ಮಾತು ಕೇಳಿ ಕೋಪಗೊಂಡವಳು ಅವನ ಕಡೆ ಗುರಾಯಿಸಿ ನೋಡಿ, ಹೆದರ್ಪುಕ್ಲಿ ಅಂತ ಯಾರಿಗೆ ಹೇಳ್ತಾ ಇದೆಯಾ? ಹೆದರ್ಪುಕ್ಲಿ ನಾನಲ್ಲ, ನೀನು. ನಾನು ಹೇಗೆ ಹೆದರ್ಪುಕ್ಲಿ ಆಗೋಕ್ಕಾಗುತ್ತೆ? ನಾನು ಹುಡುಗ, ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡ. ಹೆದರ್ಪುಕ್ಲಿ ಅಲ್ಲ ಅಂದರೆ ಹೆದರ್ಪುಕ್ಲ ನೀನು, ನನಗೇನೆ ಹೆದರ್ಪುಕ್ಲಿ ಅಂತಾನೆ. ಈ ಥರ ಹೇಳಿಕೆ ಎಷ್ಟು ಧೈರ್ಯ ನಿನಗೆ? ಅದಕ್ಕೆಲ್ಲ ಧೈರ್ಯ ಹಾಕಬೇಕು. ಹೆದರ್ಪುಕ್ಲಿ ಅನ್ನೋದು ಇನ್ನೇನು ಅನ್ನೋಕ್ಕಾಗುತ್ತೆ? ನೋಡು, ಮತ್ತೆ ಮತ್ತೆ ಹೇಳಿದ್ದನ್ನು ಹೇಳಿ ನನಗೆ ಸಿಟ್ಟು ಬರೆಸ್ಬೇಡ. ನಾನು ಹೆದರ್ಪುಕ್ಲಿ ಅಲ್ಲ. ನೀನು ಹೆದರ್ಪುಕ್ಲಿ ಅಲ್ಲ ಅಂದಿದ್ರೆ ಆಗ ಅವನು ನಿನ್ನ ಹತ್ರ ಬರುವಾಗ 2 ಏಟು ಹೊಡೀತಾ ಇದ್ದೆ, ಯಾಕೆ ಹೊಡೆಯಲಿಲ್ಲ? ಅವನ ಮಾತು ಕೇಳಿ ಅವಳ ಕಣ್ಣಾಡಿಗಳು ಮತ್ತೆ ತುಂಬಿ ಬಂದವು. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಮುಖವನ್ನು ದಿಟ್ಟಿಸಿ ನೋಡಿದವಳು, ಆ ಥರದ ಸಿಚುವೇಶನ್ ಎದುರಾದ್ರೆ ನನಗೆ ಭಯ ಆಗುತ್ತೆ, ಏನು ಮಾಡಬೇಕಂತ ಗೊತ್ತಾಗಲ್ಲ, ಕೈಕಾಲೆಲ್ಲ ನಡುಗುತ್ತೆ ಅಂತ ಅಳುತ್ತಾ ಹೇಳಿದಳು. ಆಗ ಅವಳ ಕಣ್ಣೀರನ್ನು ಒರೆಸಿದ ಅವನು ಅವಳನ್ನು ಸಾಂತ್ವನ ಪಡಿಸುತ್ತಾ, ನಾವು ಹೆದರಿದಷ್ಟು ಹೆದರಿಸುವವರು ಜಾಸ್ತಿ ಇರ್ತಾರೆ, ಸ್ಟ್ರಾಂಗ್ ಆಗಿ ಎಲ್ಲವನ್ನು ಎದುರಿಸಬೇಕು. ಇನ್ಮೇಲೆ ಈ ಥರದ ಸಿಚುವೇಶನ್ ಎದುರಾದ್ರೆ ಕಣ್ಣು ಮುಚ್ಕೊಂಡು ನನ್ನನ್ನು ನೆನಪಿಸ್ಕೊಂಡು ಎದುರಿಗಿದ್ದವ್ರಿಗೆ ಚೆನ್ನಾಗಿ ಹೊಡೆ. ಒಂದು ವೇಳೆ ಧೈರ್ಯ ಬಂದಿಲ್ಲ ಅಂದರೆ ನಾನೇ ಅಂತ ಅಂದ್ಕೊಂಡು ಚೆನ್ನಾಗಿ ಹೊಡೆ. ಬಿಡ್ತು ಅನ್ನು, ನಿನಗೆ ಯಾಕೆ ನಾನು ಹೊಡೀಲಿ? ಎದುರಿಗಿರೋ ಕಚಡ ಜನಗಳು ನಿನ್ನನ್ನು ಯಾಕೆ ಕಂಪೇರ್ ಮಾಡಲಿ? ಅವರೆಲ್ಲ ನಿನ್ನ ಕಾಲಿನ ಧೂಳಿಗೂ ಸಮ ಅಲ್ಲ. ಅಲ್ಲ, ನಾನೇನಾದರೂ ತಪ್ಪು ಮಾಡಿದರೆ ರಣಚಂಡಿ ಆಗಿಬಿಡ್ತೀಯ. ನನ್ನ ಜುಟ್ಟು ಹಿಡಿದು ನನಗೆ ಸರಿಯಾಗಿ ಹೊಡಿತೀಯ ಯಾಕೆ? ನಿನಗೆ ಹೊಡೆಯೋ ಹಕ್ಕು ನನಗೆ ಮಾತ್ರ ಇರೋದು, ಅದಕ್ಕೆ ಆ ಕ್ಷಣದಲ್ಲಿ ನಾನು ಭದ್ರಕಾಳಿ ಕೂಡ ಆಗ್ಬಿಡ್ತೀನಿ. ನೀನು ಭದ್ರಕಾಳಿನೂ ಆಗ್ತೀಯ, ಚಾಮುಂಡಿನೂ ಆಗ್ತೀಯ, ಅದರಲ್ಲಿ ಡೌಟೇ ಇಲ್ಲ. ಒಟ್ಟಿನಲ್ಲಿ ಮದುವೆ ಆದಮೇಲೆ ನನ್ನ ಗತಿ ಅದೋ ಗತಿ. ದೇವ್ರೆ, ಈ ಭದ್ರಕಾಳಿಯಿಂದ ನೀನೇ ನನ್ನನ್ನು ಕಾಪಾಡಬೇಕಪ್ಪ ಅಂತ ಕೀಟಲೆ ಮಾಡತೊಡಗಿದನು. ಅವನ ಮಾತು ಕೇಳಿ ಕೋಪಗೊಂಡವಳು ಅವನ ಕೈ ಹಿಡಿದು ಅವನ ಎಲ್ಲ ಬೆರಳುಗಳನ್ನು ಬೆಂಡ್ ಮಾಡಿ, ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಿದ್ರೆ ಇದಕ್ಕಿಂತ ಜಾಸ್ತಿ ಮಾಡ್ತೀನಿ, ಗೊತ್ತಾಯ್ತಾ? ಆಯ್ತು ಮಾರೈತಿ, ಈಗ ಬಿಡು ನನ್ನ ಕೈನ, ನನಗೆ ನೋವಾಗ್ತಾ ಇದೆ. ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ, ಇನ್ನೊಂದ್ಸಲ ಮಾತಾಡಿದ್ರೆ ಅಷ್ಟೇ ಅಂತ ಹೇಳಿ ಕೋಪಗೊಂಡು ಕಿಟಕಿ ಕಡೆ ಮುಖ ಮಾಡಿ ಕುಳಿತಳು. ಅವಳನ್ನು ನೋಡಿ ಭಾವುಕನಾದ ಅವನು, ನೀನು ಇದೇ ಥರ ನನ್ನ ಜೊತೆ ಪ್ರೀತಿ ಮಾಡ್ತಾ ಸಿಟ್ಟು ಮಾಡ್ಕೊಳ್ತಾ ಇರಬೇಕು. ನೀನು ಯಾವಾಗಲೂ ಖುಷಿಯಾಗಿರ್ಬೇಕಾದ್ಯ. ನಿನ್ನ ಖುಷಿನೇ ನನ್ನ ಖುಷಿ. ಆದಷ್ಟು ಬೇಗ ಡ್ಯಾಡ್ ಜೊತೆ ನಮ್ಮಿಬ್ಬರ ಬಗ್ಗೆ ಮಾತಾಡ್ತೀನಿ. ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ದೂರ ಮಾಡಲ್ಲ. ಸತ್ರು ನಿನ್ನ ಜೊತೆಗೇನೆ, ಬದುಕಿದ್ರು ನಿನ್ನ ಜೊತೆಗೇನೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಆಫೀಸ್ ಸ್ಟಾಪ್ ಬಂದೇ ಬಿಟ್ಟಿತು. ಎಲ್ಲರೂ ಬಸ್ಸಿನಿಂದ ಇಳಿದು ಆಫೀಸಿಗೆ ಹೊರಟರು. ಅರ್ಜುನ್ ಆದ್ಯಳ ಜೊತೆಗೆ ಹೋಗುತ್ತಿದ್ದಾಗ ಬೃಂದಾಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಎಲ್ಲ ಮೋಸ ಮಾಡುವರೇ ಆಯಿತು ಅಂತ ಅಂದುಕೊಳ್ಳುತ್ತಾ ಒಬ್ಬಳೇ ಹೊರಟರು. ಎಲ್ಲರೂ ಆಫೀಸು ಒಳಗಡೆ ಹೋಗಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು. ಇತ್ತ ಅನ್ಮೋಲ್ರವರು ಅಗಸ್ತ್ಯನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತಾ ಅವರಿಗೆ ಅಗಸ್ತ್ಯ ಯಾರು ಅಂತ ಕೊನೆಗೆ ಗೊತ್ತಾಗಿಯೇ ಬಿಟ್ಟಿತು. ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಎಂಪ್ಲಾಯಿಗಾಗಿ ನಾನು ಎಷ್ಟೊಂದು ಕಷ್ಟಪಟ್ಟೆ. ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೊನೆಗೆ ಅವನು ಯಾರು ಅಂತ ಗೊತ್ತಾಯಿತು. ಕೂಡಲೇ ಅವನ ಹತ್ರ ಹೋಗಿ ಮಾತಾಡಬೇಕು ಅಂತ ಅಂದುಕೊಂಡ ಅವರು ಅಗಸ್ತ್ಯ ಕೆಲಸ ಮಾಡುವ ಕಡೆ ಹೋದರು. ಅವನ ಹತ್ತಿರ ಹೋದವರು, ಅಗಸ್ತ್ಯ ರೈಟ್? ಹೌದು, ನೀವು ಯಾರು? ನಾನು ಯಾರಂತ ಆಮೇಲೆ ಹೇಳ್ತೀನಿ, ಈಗ ನೀನು ನನ್ನ ಜೊತೆ ಬಾ. ಯಾರು ಸರ್ ನೀವು? ನಾನು ಯಾಕೆ ನಿಮ್ಮ ಜೊತೆ ಬರಬೇಕು? ಎಮ್ ಡಿ ಅವ್ರು ನಿನ್ನನ್ನು ಕರೀತಾ ಇದ್ದಾರೆ, ಬಾ ನನ್ನ ಜೊತೆ. ಎಮ್ ಡಿ ಸರ್ ಕರೀತಾ ಇದ್ದಾರಾ? ಸರಿ, ನಡೀರಿ ಹೋಗೋಣ ಅಂತ ಹೇಳಿ ಅವರ ಜೊತೆ ಹೊರಟನು. ಅವನನ್ನು ನೋಡಿ ಕೋಪಗೊಂಡವರು, ನಾನು ಕರೆದ್ರೆ ಬರಲ್ಲ ಅಂತಾನೆ, ಅದೇ ಎಮ್ ಡಿ ಹೆಸರು ಹೇಳಿದರೆ ಹೊಟ್ಬಿಟ್ಟೆ. ಕಾರ್ಯವಾಸಿ ಕತ್ತೆ ಕಾಲು. ನನ್ನ ಕೆಲಸ ಆಗುವವರೆಗೆ ನಾನು ಇವನ ಜೊತೆ ಚೆನ್ನಾಗಿ ವರ್ತಿಸಬೇಕು.
ಒಂದ್ಸಲ ಕೆಲಸ ಆಗಲಿ, ಆಮೇಲೆ ಇನ್ನೊಂದು ಫುಟ್ಬಾಲ್ ಒದ್ದಾಗಿ ಓದ್ಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡವರು ಉತ್ತಮ್ರವರ ಕ್ಯಾಬಿನ್ಗೆ ಹೋಗುತ್ತಿದ್ದ ಅಗಸ್ತ್ಯನನ್ನು ತಡೆದು, ಅಗಸ್ತ್ಯ, ಅಲ್ಲಿ ಅಲ್ಲ, ನನ್ನ ಜೊತೆ ಬಾ. ಅವರ ಮಾತು ಅಗಸ್ತ್ಯನಿಗೆ ಅರ್ಥವಾಗದೆ ಅವರನ್ನೇ ನೋಡಿ, ನಿಮ್ಮ ಜೊತೆಗೇನಾ? ಈಗ ತಾನೇ ಹೇಳಿದ್ರಿ MD ಸರ್ ಕರೀತಿದ್ದಾರಂತ, ಮತ್ತೆ ಬೇರೆ ಎಲ್ಲಿಗೆ ಬರೋಕ್ಕೆ ಹೇಳ್ತಾ ಇದ್ದೀರಾ? ಕ್ಯಾಂಟೀನ್ಗೆ ಬಾ, ನನಗೆ ನಿನ್ನ ಜೊತೆ ಮಾತಾಡೋಕ್ಕಿದೆ. ನೀವು ಯಾರು ಅಂತ ನಾನು ನಿಮ್ಮ ಜೊತೆ ಬರಲಿ? ಆಫೀಸ್ ಅವರ್ಸಲ್ಲಿ ಕ್ಯಾಂಟೀನ್ಗೆ ಯಾರಾದರೂ ಹೋಗ್ತಾರಾ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳಿ ತನ್ನ ಕೆಲಸದ ಜಾಗಕ್ಕೆ ಹೋಗಲು ಸಿದ್ಧನಾದನು. ಆಗ ಅವರು ಅವನನ್ನು ತಡೆದು, ನಿಲ್ಲು ಅಗಸ್ತ್ಯ, ನನಗೆ ನಿನ್ನ ಜೊತೆ ಮಾತಾಡೋಕ್ಕಿದೆ ಅಂತ ಹೇಳ್ತಾ ಇದ್ದೀನಲ್ವಾ, ಬಾ ನನ್ನ ಜೊತೆ ಅಂತ ಹೇಳಿ ಅವನ ಕೈ ಹಿಡಿದು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರು. ಇದರಿಂದ ಕೋಪಗೊಂಡವನು, ಬಿಡ್ರಿ ನನ್ನ ಕೈನ, ಇಲ್ಲಾಂದ್ರೆ ಜೋರಾಗಿ ಕೂಗಿ MD ಸರ್ನ ಕರೀಬೇಕಾಗುತ್ತೆ. ಕಿರಿಸ್ಬೇಡ ಅಗಸ್ತ್ಯ, ನಾನು ರಿಷಿ ತಮ್ಮ ಅನ್ಮೋಲ್ ಅಂತ ಹೇಳಿದಾಗ ಅಗಸ್ತ್ಯ ಏನು ಗೊತ್ತಿಲ್ಲದವನಂತೆ ನಟನೆ ಮಾಡಿ, ಯಾವ ರಿಷಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಅಗಸ್ತ್ಯ, ಈ ಕಂಪನಿಗೆ ಮುಂಚೆ ಬಾಸ್ ಆಗಿದ್ದವನು, ನಿನಗೆ 200 ಕೋಟಿ ಆಫರ್ ಮಾಡಿದ್ದಲ್ವಾ, ಅವನೇ. ಸಾರಿ ಸರ್, ಗೊತ್ತಾಗಿಲ್ಲ, ನೀವು ಬೇರೆ ಯಾರೋ ಅಂತ ಅಂದ್ಕೊಂಡು ಈ ರೀತಿ ವರ್ತಿಸ್ಬಿಟ್ಟೆ. ಮೊದಲೇ ಇದೆಲ್ಲ ಹೇಳಬೇಕಿತ್ತಲ್ವ ಸರ್? ನೀನು ಹೇಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ನಾನು ಮಾತಾಡ್ತಾ ಇದ್ರೂ ಕೂಡ ನೀನು ಕೇಳೋಕ್ಕೆ ರೆಡಿ ಇರಲಿಲ್ಲ. ಸಾರಿ ಸರ್, ಅದೇನು ಅಂತ ಹೇಳಿ. ಬಾ ಕ್ಯಾಂಟೀನ್ಗೆ ಹೋಗೋಣ. ಈಗ ಕ್ಯಾಂಟೀನಲ್ಲಿ ಅಷ್ಟಾಗಿ ಯಾರೂ ಇರಲ್ಲ, ಅಲ್ಲೇ ಹೋಗಿ ಕುತ್ಕೊಂಡು ಮಾತಾಡೋಣ. ಏನು ಮಾತಾಡೋಕ್ಕಿದೆ ಸರ್? ಅದನ್ನ ಇಲ್ಲೇ ಮಾತಾಡ್ಬೋದಲ್ವಾ? ಸೀಕ್ರೆಟ್ ವಿಷಯ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ನನಗೆ ಕ್ಯಾಂಟೀನ್ಗೆ ಹೋಗೋಣ ಅಂತ ಹೇಳಿ ಅವನನ್ನು ಕ್ಯಾಂಟೀನಿಗೆ ಕರೆದುಕೊಂಡು ಹೋದರು. ಅವರಿಬ್ಬರು ಕ್ಯಾಂಟೀನಿಗೆ ಹೋದಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಅವರ ಹತ್ತಿರ ಬಂದು, ಸರ್, ಈಗ ಏನು ಸಿಗಲ್ಲ, ಆಮೇಲೆ ಬನ್ನಿ. ಅದು ನನಗೆ ಗೊತ್ತಯ್ಯ, 2 ಟೀ ತಗೊಂಬ. ಸರ್, ಅದು ಕೂಡ ಸಿಗಲ್ಲ. ಇದನ್ನು ಕೇಳಿ ಸಿಟ್ಟು ಮಾಡಿಕೊಂಡವರು, ನನ್ನ ಮಾತಿಗೆ ಇಲ್ಲ ಅಂತೀಯ? ಇನ್ನು ಸ್ವಲ್ಪ ದಿನದಲ್ಲಿ ಈ ಕಂಪ್ನಿ ಬಾಸ್ ಆಗುವ ನಾನು. ನನ್ನ ಮಾತು ಕೇಳಿಲ್ಲ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅವರ ಮಾತು ಕೇಳಿ ಹೆದರಿದ ವ್ಯಕ್ತಿ, ಸಾರಿ ಸರ್, ನೀವು ಯಾರು ಅಂತ ಗೊತ್ತಿರಲಿಲ್ಲ, ಈಗಲೇ ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ಟೀ ಜೊತೆ ಬೇರೆ ಏನಾದರೂ ಬೇಕಾ ಸರ್? ಸದ್ಯಕ್ಕೆ ಬೇಡ, ಬೇಕು ಅಂತ ಅನ್ನಿಸಿದಾಗ ನಾನೇ ನೀನು ಕರಿತೀನಿ, ಬಾ. ಆಯಿತು ಸರ್ ಅಂತ ಹೇಳಿ ಆ ವ್ಯಕ್ತಿ ಟೀ ಮಾಡಲು ಹೋದನು. ಅಗಸ್ತ್ಯ ಬಾ ಅಂತ ಹೇಳಿದವರು ಒಂದು ಕಡೆ ಹೋಗಿ ಕುಳಿತುಕೊಂಡರು. ಇಲ್ಲಿ ಕೂತ್ರೆ ನಾವು ಮಾತಾಡೋದು ಯಾರಿಗೂ ಕೇಳಿಸಲ್ಲ. ಸರ್, ಏನು ಮಾತಾಡಬೇಕು ಅಂತ ನನ್ನ ಇಲ್ಲಿಗೆ ಕರೆಸಿರೋದು ಅಂತ ಹೇಳುತ್ತಿರುವಾಗ ಟೀ ತಗೊಂಡು ಬಂದ ವ್ಯಕ್ತಿ ಟೀಯನ್ನು ಟೇಬಲ್ ಮೇಲೆ ಇಟ್ಟು ಅವರನ್ನು ನೋಡತೊಡಗಿದ. ಏನು ಹಾಗೆ ನೋಡ್ತಾ ಇದೆಯಾ? ಟೀ ಕೊಟ್ಟಾಯ್ತಲ್ವಾ, ಈಗ ಹೋಗಿಲ್ಲಿಂದ, ಮತ್ತೆ ಬರಬೇಡ ಅಂತ ಅನ್ಮೂಲ್ರವರು ಹೇಳಿದಾಗ ಆ ವ್ಯಕ್ತಿಯು ಅಲ್ಲಿಂದ ಹೊರಟು ಹೋದರು. ಸರ್, ನಿಜವಾಗ್ಲೂ ನೀವು ಈ ಕಂಪ್ನಿಯ ಬಾಸ್ ಆಗ್ತೀರಾ? ನೀನು ಮನಸ್ಸು ಮಾಡಿದ್ರೆ ನಾನು ಆಗ್ತೀನಿ ಅಗಸ್ತ್ಯ, ನೀನು ದೊಡ್ಡ ಮನಸ್ಸು ಮಾಡಬೇಕಷ್ಟೆ. ನಾನು ಏನು ಮಾಡ್ಬೇಕು ಸರ್? ಕಂಪ್ನಿ ನನ್ನ ಹೆಸರಲ್ಲಿದೆಯಾ? ನಿನ್ನ ಹೆಸರಿಗೆ ಆಗುತ್ತೆ ಅಲ್ವಾ? ರಿಷಿ ನನಗೆಲ್ಲ ಹೇಳಿದ. ದುಡ್ಡು ಸಿಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಸರ್. ಹಾಗಾದರೆ ನನ್ನ ಜೊತೆ ಕೈ ಜೋಡಿಸು, ನಿನಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ. ಯಾಕೆ ಸರ್ ಈ ರೀತಿ ಹೇಳ್ತೀರಾ? ಅವ್ರು ನಿಮ್ಮ ಅಣ್ಣ ಅಲ್ವಾ? ದುಡ್ಡು ಅಂತ ಬಂದರೆ ಯಾವ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ನನಗೂ ಅವನಿಗೆ ಆಗ್ಬರಲ್ಲ. ಈಗ ಹೇಳು, ನನ್ನ ಜೊತೆ ಕೈ ಜೋಡಿಸ್ತೀಯಲ್ವಾ? ಇಲ್ಲ ಸರ್, ನಾನು ರಿಷಿ ಸರ್ಗೂ ಮೋಸ ಮಾಡಲ್ಲ. ಅವ್ರು ಹೇಳಿದಾಗೆ ಕೇಳ್ತೀನಿ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್ ಮಾಡಿದ್ರೆ ಮುರಿದೇ ಹಾಕ್ಬಿಡು. ನನ್ನ ಜೊತೆ ಕೈ ಜೋಡಿಸಿದ್ರೆ ನಿಮ್ಗೆ ಡಬಲ್ ಲಾಭ ಆಗುತ್ತೆ. ಇಲ್ಲ ಸರ್, ನಾನು ಅವ್ರಿಗೆ ಮೋಸ ಮಾಡಲ್ಲ, ನಾನು ಬರ್ತೀನಿ ಅಂತ ಹೇಳಿ ಎದ್ದು ನಿಂತುಕೊಂಡನು. ಆಗ ಅವರು, 500 ಕೋಟಿ ಕೊಡ್ತೀನಿ, ಈಗಲಾದರೂ ನನ್ನ ಜೊತೆ ಕೈ ಜೋಡಿಸ್ತೀಯಲ್ವಾ? 500 ಕೋಟಿನಾ? ನಿಜವಾಗ್ಲೂ ನೀವು ನನಗೆ 500 ಕೋಟಿ ಕೊಡ್ತೀರಾ ಸರ್? ನನ್ನ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಕೊಡ್ತೀನಿ. ಹಾಗಾದರೆ ಓಕೆ ಸರ್.
ಆದರೆ ಮೋಸ ಮಾಡಬಾರ್ದು. ನಾನು ಯಾಕೆ ನಿನ್ನ ಮೋಸ ಮಾಡಲಿ? ನೀನು ನನ್ನ ಜೊತೆ ಇದ್ದರೆ ನಿನಗೆ ಯಾವುದಕ್ಕೂ ಕೊರತೆ ಇರಲ್ಲ. ಈಗ ಹೇಳು, ನನ್ನ ಜೊತೆ ಕೈ ಜೋಡಿಸ್ದೆ ಅಲ್ವಾ? ಹೌದು ಸರ್, ಖಂಡಿತವಾಗ್ಲೂ. ನಾನು ಆಗಲೇ ಹೇಳಿದೆ ಅಲ್ವಾ, ದುಡ್ಡು ಸಿಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಈಗ ಹೇಳಿ, ಏನು ಮಾಡಬೇಕು ನಾನು? ನೀನು ನೋಡೋಕ್ಕೆ ತೇಟ್ ನನ್ನ ಡ್ಯಾಡ್ ಥರನೇ ಇದೆಯಾ, ಅದಕ್ಕೆ ಅಲ್ವಾ ನೀನು ನನ್ನ ಅಭಿಷೇಕ್ ಮಗ ಅಂತ ಪರಿಚಯಿಸೋಕ್ಕೆ ರೆಡಿಯಾಗಿರೋದು. ನಾನು ಅಭಿಷೇಕ್ರವ್ರ ಮಗನೇ, ಅದು ನಿಮಗೆ ಗೊತ್ತಾಗೋ ಹೊತ್ತಿಗೆ ಎಲ್ಲ ನನ್ನ ಕೈಲಿರುತ್ತೆ. ಈಗ ಎಷ್ಟು ಆಟ ಆಡ್ತೀರೋ ಆಡ್ಕೊಳ್ಳಿ. ನನ್ನ ಟೈಮ್ ಬಂದಾಗ ನಿಮ್ಮನ್ನೆಲ್ಲ ತುಂಬಾ ಆಟ ಆಡಿಸ್ಬಿಡ್ತೀನಿ. ನನ್ನ ಅಪ್ಪ ಅಮ್ಮ ತಾತ ಪಟ್ಟಿರೋ ಕಷ್ಟ ನಿಮಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು. ಹಾಂ ಸರ್, ಅವ್ರು ನನಗೆ ಹಾಗೇನೇ ಹೇಳಿರೋದು. ಈಗ ನೀವು ಹೇಳಿ, ನಾನು ಏನು ಮಾಡಬೇಕಂತ? ಆಸ್ತಿ ನಿನ್ನ ಕೈಗೆ ಬಂದ ನಂತರ ನೀನು ಅದನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮಾಡೋಣ ಬೇಡಿ ಸರ್, ಅದಕ್ಕೇನಂತೆ. 500 ಕೋಟಿ ಸಿಗ್ಬೇಕಾದ್ರೆ ನಾನು ನಿಮ್ಮ ಹೆಸರಿಗೆ ಮಾಡದೇ ಇರ್ತೀನಾ? ಸರಿ, ಹಾಗಾದರೆ ನಾನೊಂದು ಅಗ್ರಿಮೆಂಟ್ ರೆಡಿ ಮಾಡ್ತೀನಿ, ನೀನು ಅದಕ್ಕೆ ಸೈನ್ ಮಾಡು. ಏನು ಅಗ್ರಿಮೆಂಟ್ ಸರ್? ನೀನು ಇಡೀ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡ್ತಾ ಇದೆಯಾ ಅಂತ. ಅದಕ್ಕೆ ನನಗೆ ನೀನು ಆಧಾರ್ ಕಾರ್ಡ್ ಬೇಕು. ನನಗೆ ನೀನು ಆಧಾರ್ ಕಾರ್ಡ್ ಬೇಗ ಕೊಡು ಅಗಸ್ತ್ಯ. ಆಧಾರ್ ಕಾರ್ಡಾ ಸರ್? ಕೊಡ್ತೀನಿ ಬಿಡಿ, ಆದರೆ ನನಗೆ 1 ವಾರ ಟೈಮ್ ಕೊಡಿ. ಯಾಕಂದರೆ ನನ್ನ ಆಧಾರ್ ಕಾರ್ಡ್ ಎಲ್ಲೋ ಮಿಸ್ ಆಗಿದೆ. ಅದ್ರ ನಂಬರ್ ಕೂಡ ನನಗೆ ನೆನಪಿಲ್ಲ ಸರ್. ನಂಬರ್ ಸಿಕ್ತು ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಕೊಡ್ತೀನಿ. ಸರಿ, ಹಾಗಾದರೆ ಅಗಸ್ತ್ಯ, ನಾನು ಪೇಪರ್ ರೆಡಿ ಮಾಡೋಕ್ಕೆ ಹೇಳ್ತೀನಿ. ಆದಷ್ಟು ಬೇಗ ಆಧಾರ್ ಕಾರ್ಡ್ ಕೊಡು. ಆಯಿತು ಸರ್, ಆದಷ್ಟು ಬೇಗ ಕೊಡ್ತೀನಿ. ಆಧಾರ್ ಕಾರ್ಡ್ ಕೊಡಲೇಬೇಕು ಸರ್? ಅಗಸ್ತ್ಯ, ಅದು ನೀನು ಸೇಫ್ಟಿಗೋಸ್ಕರ ಅಷ್ಟೇ. ಯಾಕಂದರೆ ನಾಳೆ ದಿವಸ ಆ ರಿಷಿ ನಿನ್ನ ಮೇಲೆ ಬ್ಲೇಮ್ ಮಾಡ್ಬೋದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾಳೆ ದಿವಸ ರಿಷಿ ಹೇಳ್ಬೋದಲ್ವಾ, ನಾನು ಮೋಸ ಮಾಡಿ ಪ್ರಾಪರ್ಟಿ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೀನಿ ಅಂತ. ಅದಕ್ಕೆ ನಿನ್ನ ಆಧಾರ್ ನಂಬರ್ ಇದ್ದರೆ ನೀನೇ ಖುದ್ದಾಗಿ ನನಗೆ ಬರೆದು ಕೊಟ್ಟಿದ್ದೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಾನು ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಆಯಿತು ಬಿಡಿ ಸರ್, ನಂಬರ್ ತಾನೇ ಕೊಡ್ತೀನಿ. ಆಧಾರ್ ನಂಬರ್ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಸರಿ ಅಗಸ್ತ್ಯ, ಈಗ ಹೋಗೋಣ. ರಿಷಿ ಏನಾದರೂ ನಮ್ಮನ್ನ ಜೊತೆಯಲ್ಲಿ ನೋಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಈಗ ನಮ್ಮಿಬ್ಬರ ನಡುವೆ ನಡೆದ ಮಾತುಕತೆ ನೀನು ಯಾರ ಹತ್ರ ಡಿಸ್ಕಸ್ ಮಾಡಬಾರ್ದು. ಆಯಿತು ಸರ್, ಯಾರೇ ಕೂಡ ಹೇಳಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಡ್ಬೋದು. ಸರಿ, ಹಾಗಾದರೆ ಹೋಗೋಣ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟರು. ಕತೆ ಮುಂದುವರಿಯೋದು. ಅನ್ಮೋಲ್ ರವರ ಕುತಂತ್ರದ ಬಲೆಯಿಂದ ಅಗಸ್ತ್ಯ ತಪ್ಪಿಸಿಕೊಳ್ಳುತ್ತಾನ. ಸತ್ಯ ಬಯಲಾಗುತ್ತದ ಅಥವಾ ಹೊಸ ತಿರುವು ಕಾದಿದೆಯಾ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಕತೆ ಇಷ್ಟವಾಯ್ತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.